ಇವತ್ತು ದಿನ ಭಾನುವಾರ ತಿರುಗಿ ನಾವು ದೇವರ ಸಮ್ಮುಖದಲ್ಲಿ ಬಂದು ದೇವರನ್ನು ನಾವು ಸ್ತೋತ್ರ ಮಾಡುತ್ತಾ ಇದ್ದೇವೆ. ಅನೇಕರು ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಕುಳಿತುಕೊಂಡು ದೇವರನ್ನು ಸತತವಾಗಿ ದೇವರ ರಾಗಗಳನ್ನು ಹಾಡುವುದರ ಮೂಲಕ ದೇವರನ್ನು ಸ್ತೋತ್ರ ಮಾಡುತ್ತಾ ನೀವು ಆತನ ಮುಂದೆ ನಿಮ್ಮ ಸಮಯವನ್ನು ಕಳೀತಾ ಇದ್ದೀರಿ. ಅದೇ ಒಂದು ಸಂದೇಶವನ್ನು ನಾನು ಈ ದಿನ ತರುವಂತನೂ ಆಗಿದ್ದೇನೆ. हम सभी अपने घर में अपने परिवार में हम प्रभु की आराधना उसकी गीतों के द्वारा हम करते हैं और उसी के बारे में आज मैं संदेश को मैं लेकर आ रहा हूँ। लूका का लिखा हुआ सुसमाचार उसका 15वां अध्याय 11 से लेकर 20 वचन तक, ಲೂಕನ ಬರೆದ ಸುವಾರ್ತೆ 11ನೇ ಸಂಧಿ 20ನೇ ವಚನದಲ್ಲಿ ನಾವು ಇಲ್ಲಿ ಒಂದು ಘಟನೆಯನ್ನು ನಾವು ನೋಡುವಂತರಾಗಿದ್ದೇವೆ. ಒಂದು ತಂದೆ ಇದ್ದಾನೆ, ಆತನಿಗೆ 2 ಮಕ್ಕಳಿದ್ದಾರೆ. 2 ಸಹ ಆತನಿಗೆ ಪ್ರಿಯರಾಗಿದ್ದಾರೆ. ಆದರೆ ಅದರಲ್ಲಿ ಚಿಕ್ಕವನಾಗಿರುವಂತನು ತನ್ನ ತಂದೆಗೆ ಇದು ಕೇಳುವಂತನಾಗಿದ್ದ, ನನ್ನ ಆಸ್ತಿಯನ್ನು ನನಗೆ ಕೊಟ್ಟು ಬಿಡು, ನಾನು ಅದನ್ನು ಬಳಸಿ ಸಂಪಾದನೆ ಮಾಡಿಕೊಳ್ತೇನೆ ಎಂಬುದಾಗಿ ಆ ಮಾತಿಗೆ ತಂದೆಯು ನೋಯಿಸಿಕೊಂಡು ಆತ ತನ್ನ ಆಸ್ತಿಯ ಅರ್ಧ ಪಾಲನ್ನು ತನ್ನ ಪ್ರಿಯ ಚಿಕ್ಕ ಮಗನಿಗೆ ಕೊಟ್ಟು ಬಿಟ್ಟನು. ಈ ಚಿಕ್ಕ ಮಗನು ಏನು ಮಾಡಿದನೆಂದರೆ, ಈ ಆಸ್ತಿಯನ್ನು ತೆಗೆದುಕೊಂಡು ತನ್ನ ಗೆಳೆಯರ ಜೊತೆಯಲ್ಲಿ ಆತನು ವ್ಯವಹಾರಕ್ಕೆ ಹೋಗಿಬಿಟ್ಟನು. ಈ ವ್ಯವಹಾರದಲ್ಲಿ ಆತನು ತನ್ನ ಇರುವಂಥ ಎಲ್ಲ ಆಸ್ತಿಯನ್ನು ಕಳೆದುಕೊಂಡನು. ತನ್ನ ಮಿತ್ರರು ಆತನ ಕೈಯನ್ನು ಬಿಟ್ಟು ಹೋದರು. ಕೊನೆಗೆ ಆತನಿಗೆ ಏನು ಇರಲಾರ್ದ ಕಾಲ ಬರುವಾಗ, ಸಮಯ ಬಂದಾಗ ಆತನು ತನ್ನನ್ನು ಬದುಕಿಸಿಕೊಳ್ಳುವುದಕ್ಕಾಗಿ ಆತನು ಕೆಲಸವನ್ನು ಹುಡುಕಾಡಿದನು. ಆತನಿಗೆ ಒಂದು ಕೆಲಸ ಸಿಕ್ಕಿತು. ಅದು ಏನೆಂಬುದಾಗಿ ಹೇಳುವಾಗ, ಹಂದಿಗಳನ್ನು ಮೇಯಿಸುವಂಥದ್ದು, ಹಂದಿಗಳಿಗೆ ಮೇವು ಹಾಕೋದು, ಹಂದಿಗಳಿಗೆ ಆಹಾರವನ್ನು ಹಾಕಿ ತಿನ್ನಿಸಿ ಅದನ್ನು ಬೆಳೆಸುವಂಥ ಕೆಲಸ ಆತನಿಗೆ ಸಿಕ್ಕಿತು. ಆತನ ಸಮಯವು, ಆತನ ಆ ದಿನವು ಕೆಟ್ಟದಾಗಿ ಬಂತು ಪ್ರಿಯರೇ. ಯಾಕಂದರೆ ಆತನಲ್ಲಿ ಇರುವಾಗ ಸಂಪತ್ತು, ತಂದೆಯ ಪಾಲನ್ನು ಪಡೆದಿರುವಾಗ ಅದನ್ನು ಆತನು ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ಆತನು ವ್ಯರ್ಥವಾಗಿ ಮಾಡಿಬಿಟ್ಟನು. ಬರಗಾಲದ ಕಾಲದಲ್ಲಿ, ಊಟ ಇರಲಾರದ ಸಮಯದಲ್ಲಿ ಆತನು ಹಂದಿಗಳ ಕೆಲಸ ಮಾಡಲಿಕ್ಕೆ ಆತನು ಹೋದನು. ಇದು ಆತನಿಗೆ ಕೆಟ್ಟವಾಗಿರುವಂಥ ಒಂದು ಸಮಯ ಆತನಿಗೆ ಬಂತು. ನಾವು ಈ ದಿನಗಳಲ್ಲಿ ಲಾಕ್ಡೌನ್ನಲ್ಲಿ ನಾವಿದ್ದೇವೆ. ಹಮ್ ಜೋ ಹೈ ಆಜ್ ಲಾಕ್ಡೌನ್ में है, कुछ लोग घर में है, कुछ लोग काम पर जा रहे हैं और कुछ लोग घर पर भी बैठकर वे जो है वर्क फ्रॉम होम अपने काम को वो कर रहे हैं. और कुछ लोगों के पास समय बहुत है, समय है. बच्चों के पास आज समय है, जवान लोगों के पास आज समय है, और कुछ बड़े हैं उनके पास भी समय है. वे नहीं जानते कि अपनी समय को कैसे उपयोग करें. ತಮ್ಮ ಸಮಯ, ತಮ್ಮ ಕಾಲವನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅವರಿಗೆ ತಿಳಿತಾ ಇಲ್ಲ. ಕೆಲವು ಜನರು ಈಗ ಎಜುಕೇಷನ್, ಆನ್ಲೈನ್ ಎಜುಕೇಷನ್ ಕ್ಲಾಸ್, ಕಾಲೇಜ್, ಸ್ಕೂಲ್ಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂತರಾಗಿದ್ದಾರೆ. ಇನ್ನು ಕೆಲವು ಜನರು, ಕೆಲವು ಮಕ್ಕಳ ವಿಷಯದಲ್ಲಿ ತಂದೆ ತಾಯರು ಇದು ಹೇಳ್ತಾರೆ, ಮೊಬೈಲನ್ನು ತೆಗೆದುಕೊಂಡು ನನ್ನ ಮಗ ಕೂತ್ಕೊಳ್ತಾನೆ, ಮೊಬೈಲನ್ನು ತೆಗೆದುಕೊಂಡು ನನ್ನ ಮಗಳು ಕೊಳ್ತಾಳೆ, ಕಾಲ್ ಬಂದರೆ ಅವ್ರು ಕೊಡೋದಿಲ್ಲ, ಯಾಕಂದರೆ ಅವ್ರಿಗೆ ಮೊಬೈಲ್ ಬೇಕು ಎಂಬುದಾಗಿ. ಈ ಮಾತಿನಲ್ಲಿ ನಾವು ನೋಡುವಾಗ ಮಕ್ಕಳು ಈಗ ಬಹಳ ಸಮಯವನ್ನು ಪಡೆದಿದ್ದಾರೆ. ಅವರು ಚಾಟಿಂಗ್ನಲ್ಲಿ, ಗೇಮ್ನಲ್ಲಿ ಮತ್ತು ಬೇರೆ ತಮ್ಮ ಮಿತ್ರರಲ್ಲಿ ಮಾತಾಡೋದ್ರಲ್ಲಿ ಅವರು ಸಮಯಗಳನ್ನು ಕಳೀತಾ ಇದ್ದಾರೆ. ಈಗ ಫ್ರೀ ಟೈಮ್ ಇದೆ ಭಾಳ ಜನರಿಗೆ. बहुत से लोग को जो है फ्री टाइम है, जो काम कर रहे हैं वो व्यस्त है, और जो नहीं काम कर पा रहे वो बहुत ही फ्री है. मैं उनके बारे में कहना चाहता हूँ कि आप अपने समय को सही इस्तेमाल करें. ನಿಮ್ಮ ಸಮಯವನ್ನು ನೀವು ಸರಿಯಾಗಿ ಬಳಸಿಕೊಳ್ಳಿರಿ. ಜೋಸೆಫ್ ಎಂಬ ವ್ಯಕ್ತಿಯು
ಆತನು ಐಗುಪ್ತ ದೇಶದಲ್ಲಿ ಆತನಿಗೆ ಬಂದಿ ಮಾಡಲ್ಪಟ್ಟಿರುವಾಗ ದೇವರು ಆತನಿಗೆ ಕನಸಿನ ಅರ್ಥವನ್ನು ತಿಳಿಸುವಂಥ ಒಂದು ತಲಾಂತ, ಒಂದು ವರದಾನ ಕೊಟ್ಟಿದ್ದನು. ಈ ವರದಾನದ ಕುರಿತು ಆತನು ಈಜಿಪ್ಟ್ ಮೇಲೆ, ಮಿಸ್ರ್ ದೇಶ ಮೇಲೆ ಏನು ಬರುತ್ತದೆ, ಬರಗಾಲದ ಕಾಲದ ವಿಷಯದಲ್ಲಿ ಆತನು ರಾಜನಿಗೆ ಬಿದ್ದಿರುವಂಥ ಕನಸಿನ ಅರ್ಥವನ್ನು ತಿಳಿಸಿಕೊಟ್ಟನು. ಆಗ ಯೋಸೇಫನನ್ನು 30 ವರ್ಷದಲ್ಲಿ ಆತನನ್ನು ಪ್ರಧಾನ ಮಂತ್ರಿಯಾಗಿ ಆತನನ್ನು ನೇಮಕ ಮಾಡಲ್ಪಟ್ಟಿತು. ಆತನು ಬಹಳ ಜ್ಞಾನದಿಂದ ತುಂಬಿದನು. ಬರಗಾಲ ಬರುತ್ತದೆ ಎಂಬುದಾಗಿ ಆತ ತನ್ನ ಈಜಿಪ್ಟ್ ನಡೆಸಿ ಹೋದನು. 7 ವರ್ಷ ಆತನು ಇದು ಹೇಳಿದನು, ಪೈರನ್ನು ಬೆಳೆಸಿರಿ, ಬೆಳೆಯನ್ನು ಬೆಳೆಸಿ ಅದನ್ನು ಸಂಗ್ರಹಿಸಿಡ್ರಿ ಎಂಬುದಾಗಿ ಹೇಳಿದನು. 7 ವರ್ಷ ಅವರು ಕೂಡಿಸಿದರು. ಆ 7 ವರ್ಷ ಆದ ಮೇಲೆ ಇನ್ನೂ ಮುಂದೆ 7 ವರ್ಷ ಬರಗಾಲ ಬರುತ್ತದೆ, ಅದಕ್ಕೆ ಸಿದ್ಧತೆ ಮಾಡಿದನು. ಮತ್ತು 7 ಬರಗಾಲ ವರ್ಷದ ಕಾಲದಲ್ಲಿ ಆ ಬೆಳೆಯನ್ನು, ಆ ಆಹಾರವನ್ನು ಅವರು ಬಳಸಿ ಇಡೀ ಈಜಿಪ್ಟ್ ದೇಶವನ್ನು ಮತ್ತು ಅಕ್ಕಪಕ್ಕ ಜನರು ಯಾರು ಬಂದು ಆ ಒಂದು ಆಹಾರವನ್ನು ಖರೀದಿ ಮಾಡಿದರೋ ಅವರು ಸಹ ಬದುಕಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಯೋಸೇಫನು ದೇವರು ಕೊಟ್ಟಿರುವಂಥ ಜ್ಞಾನವನ್ನು ಸರಿಯಾಗಿ ಸಮಯದಲ್ಲಿ ಆತನು ಬಳಸಿ ಅನೇಕ ಜನರ ಜೀವವನ್ನು ಉಳಿಸಿದನು. ಪ್ರಿಯರೇ, ನಾವು ಸಹ ದೇವರು ನಮಗೆ ಕೊಟ್ಟಿರುವಂಥ ಜ್ಞಾನವನ್ನು ಬರೀ ಮಾತುಗಳಲ್ಲಿ, ಬರೀ ಚಾಟಿಂಗ್ಗಳಲ್ಲಿ, ಬರೀ ಫೋನ್ಗಳಲ್ಲಿ ನಾವು ವ್ಯರ್ಥ ಮಾಡಬಾರದು ಎಂಬುದಾಗಿ ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಮಯವನ್ನು ಸರಿಕಾಲದಲ್ಲಿ ನಾವು ಬಳಸಿಕೊಳ್ಳಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ಕಾಲ ಬರುತ್ತದೆ. ಈಗ ನಾವು ಕೂಲಿ ಮಾಡುವಂಥ ಸಮಯ ಇದೆ, ಇನ್ನೊಂದು ಕಾಲ ಬರ್ತದೆ. ಯಾರು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. समय आएगा, यीशु कहता है कि अब हम काम कर रहे हैं, लेकिन ऐसा भी समय आएगा जब हम कोई काम नहीं करेंगे. ये यीशु मसीह अपने परमेश्वर के राज्य के लिए उसने कह दिया. ಯೇಸು ಸ್ವಾಮಿ ತನ್ನ ರಾಜ್ಯದ ಕುರಿತಾಗಿ ಆತನ ಹಿಮಾತನ್ನು ಹೇಳಿದನು. ಏನಂದರೆ ಸಮಯ ಇದೆ, ಕಾಲ ಇದೆ. ಈಗ ನಾವು ಕೆಲಸ ಮಾಡಬಹುದು, ದೇವರ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬಹುದು, ದೈವ ಜನರನ್ನು ನಾವು ದೇವರ ಭಕ್ತಿಯಲ್ಲಿ ನಡೆಸಬಹುದು. ಇದು ಯೇಸು ಸ್ವಾಮಿ ಹೇಳ್ತಾನೆ. ಆದರೆ ಒಂದು ಸಮಯ ಬರ್ತದೆ, ಆ ದೇವರ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವ್ಯಕ್ತಿ ಆತನು ತನ್ನ ಕೆಲಸ ಮಾಡುವಾಗ, ಪರ್ಮನೆಂಟ್ ಜಾಬ್ನಲ್ಲಿ ಇರುವಾಗ, ಆತನು ತನ್ನ ಸಮಯ ಯಾವಾಗಲೂ ಕೆಲಸದಲ್ಲೇ ಆತನು ಹಾಕಿದನು. ಯಾವಾಗಲೂ ಆತನು ನೋಡಿದರೆ ಕೆಲಸದ ವಿಷಯದಲ್ಲಿ ಆತನು ಚಿಂತಿಸಿದನು. ದೇವರ ಕುರಿತು ಆತನಿಗೆ ಯಾರಾದರೂ ಹೇಳಿದೆಯಾದರೆ, ನಾನು ಮಾಡ್ತೇನೆ, ನನಗೆ ಈಗ ಸಮಯ ಇಲ್ಲ ಎಂಬುದಾಗಿ ಹೇಳಿದನು. ಆತ ಹೇಳ್ತಾನೆ, ನಂದು ಇನ್ನೂ ಹತ್ತಿರ ಬಂದಿದೆ, ನನ್ನ ರಿಟೈರ್ಮೆಂಟ್ ಬಂದಿದೆ, ನಾನು ರಿಟೈರ್ಮೆಂಟ್ आदमेಲೆ ನಾನು ಭಾಳ ಫ್ರೀ ಆಗ್ತೀನಿ, रिटायरमेंट होने के बाद मैं फ्री हो जाऊंगा, तब मैं चर्च का सेवा, परमेश्वर का सेवा को मैं करूंगा. और वो व्यक्ति रिटायर्ड हुआ. रिटायर्ड होने के बाद में जो वो घर पर बैठ गया, वो मानसिक रीति से बहुत ही थोड़ा वीक हो गया. उसको पता नहीं चल रहा है कि क्या करूं मैं, क्योंकि जो उसने सीखा था, जो करता था, वो काम से वो अब रिटायर्ड हो गया है और दूसरा काम क्या करना है उसको नहीं मालूम पड़ रहा. चर्च के बारे में अगर वो करना भी चाहे तो कुछ नहीं कर पा रहा, क्योंकि उसको लोग कोई पहचानते नहीं, उसको कोई पहचान कर प्रोत्साहित भी नहीं कर पाएंगे, क्योंकि वो कभी लोगों के संगति में, खलीसे के संगति में, सेवकाई के संगति में, प्रभु के वचन को बांटने के विषय में कभी अपना समय को उसने नहीं बिताया, तो उसको कोई अनुभव नहीं है. तो वो रिटायरमेंट के बाद में जो करने की आशा थी वो नहीं कर पाया. ये तो मैं आपको सिंपल में एक उदाहरण में दे रहा हूँ. और एक कलीसिया में मेरे पास एक व्यक्ति, बुजुर्ग व्यक्ति जो करीबन 62-63 उम्र के ऊपर है, वो आकर ये पूछता है कि अय्या मुझे मौका दो कि मैं कमिटी में आ जाऊँ, मेंबर बनूँ कर.
उसको पूछा गया क्यों, तो उसने बोला कि मुझे इतने सालों में कोई पूछा नहीं और मुझे कुछ मौका ही नहीं मिला कि चर्च के बारे में मैं कुछ बोलूं या कुछ करने के लिए मुझे मौका नहीं मिला, इसलिए आप मुझे कमिटी में ले जाइए कर उन्होंने विनती किया। चल फिर सकता है, ना उसमें बल है ना उसमें शक्ति है। तो आप तुलना कीजिए कि ऐसे व्यक्ति को कमेटी में लेकर क्या करे, चर्च में लेकर क्या करे, क्या कर सकता है वो। जिंदगी में उसने अपना समय को पूरी अपनी जिंदगी अपने हिसाब से उसने जिया, परमेश्वर के हिसाब से नहीं जिया, ना सेवकाई के बारे में उसने कभी सोचा नहीं। अब वो चाहता है कि लोग मुझे जाने, इसलिए अगर मैं चर्च के कलीसिया में आऊँ तो लोग मुझे जान जाएंगे। तो एक जरिया बनाने की कोशिश कर रहे हैं। प्रियो, आज लोग जो है अपने समय को व्यर्थ कर रहे हैं, व्यर्थ में गंवा रहे हैं। इसलिए मैं आप सभी से कहना चाहूँगा कि अपने समय को व्यर्थ ना गवाए, उसका सही इस्तेमाल करने के लिए आपसे मैं विनती करता हूँ। दाऊद राजा भी कहता है कि मेरी दुख की घड़ी को परमेश्वर सही समय में वो ಕರೆಗ ನನ್ನ ಕಷ್ಟ ಕಾಲದ ದಿನಗಳನ್ನು ತನ್ನ ಸಮಯದಲ್ಲಿ ಆತನು ಸರಿಪಡಿಸುತ್ತಾನೆ ಎಂಬುದಾಗಿ ದಾವಿದ ರಾಜನು ಹೇಳುವಂತನಾಗಿದ್ದಾನೆ। ಇವತ್ತು ಕಷ್ಟ ಕಾಲ ಎಲ್ಲರಿಗೆ ಇದೆ, ದುಃಖ ಇದೆ, ಮನೆಯ ವಿಷಯಗಳು ಬಹಳಷ್ಟು ಇವೆ, ಜೀವಿತದ ವಿಷಯದಲ್ಲೂ ಬಹಳಷ್ಟು ಇವೆ। ಆದರೆ ಏನು ಹೇಳುವಂತ ಮಾತು ಏನೆಂದರೆ ದೇವರಿಗಾಗಿ ತಮ್ಮ ಸಮಯವನ್ನು ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್। ತಮ್ಮ ಜೀವಿತದ ದಿನಗಳನ್ನು ದೇವರಿಗೆ ಎಣಿಸಿ ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್। ತಮ್ಮ ಇರುವಂಥ ಬಲವನ್ನು ದೇವರಿಗೆ ಕೊಡುವಂಥದ್ದು ಬಹಳ ಮುಖ್ಯ ಆಗಲ್ಪಟ್ಟಿದೆ। ವಯಸ್ಸು ಇರುವಾಗ, ಬಲ ಇರುವಾಗ ದೇವರಿಗಾಗಿ ಏನಾದರೂ ಮಾಡುತ್ತೇನೆ ಎಂಬುದಾಗಿ ಆ ಒಂದು ಮನಸ್ಸಿಟ್ಕೊಂಡು ನಡೆದಿದೆಯಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಬಳಸುವಂತನಾಗಿದ್ದಾನೆ। ನಾವು ಪ್ರಯಾಸ ಮಾಡಲಾರ್ದೆ ಬರೀ ಕೂತ್ಕೊಂಡಿದೆಯಾದರೆ ನಮ್ಮ ಸಮಯವು ವ್ಯರ್ಥವಾಗುವಂಥದ್ದು ಆಗಿದೆ। ಇವತ್ತು ದಿನ ನಾನು ನಿಮಗೆ ಇದು ಹೇಳುವಂತನಾಗಿದ್ದೇನೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಒಳ್ಳೆ ತಿಳುವಳಿಕೆಯ ಮಾತುಗಳನ್ನು ಕಲಿಸಿಕೊಡಬೇಕು, ದೇವರ ವಾಕ್ಯಗಳನ್ನು ಬಹಾಟ ಮಾಡೋದಕ್ಕಾಗಿ ಕಲಿಸಿಕೊಡಬೇಕು, ದೇವರ ರಾಗಗಳನ್ನು ಹಾಡೋದಕ್ಕೆ ಕಲಿಸಿಕೊಡಬೇಕು, ದೇವರ ವಿಷಯದಲ್ಲಿ ತಿಳಿದುಕೊಳ್ಳಲಿಕ್ಕೆ ಅರ್ಥ ಆಗುವಂಥ ಕಥೆಗಳನ್ನು ಹೇಳಬೇಕು। ಈ ರೀತಿಯಲ್ಲಿ ಮಾಡಿದೆಯಾದರೆ ಏನು ಸಮಯ ನಾವು ನಮ್ಮ ಮಕ್ಕಳ ಜೊತೆಯಲ್ಲಿ ನಾವು ಕಳಿತೀವೋ ಆ ಮಕ್ಕಳು ಸರಿಯಾಗಿ ದೇವರ ರಾಜ್ಯದಲ್ಲಿ ಕಲಿತು ತಮ್ಮ ಸಮಯವನ್ನು ತಮ್ಮ ದಿನಗಳನ್ನು ದೇವರ ಮುಂದೆ ಕಳೆಯುವಂತರು ಆಗಿದ್ದಾರೆ। ಇದು ನಾನು ನಿಮಗೆ ಹೇಳುವಂತನು ಆಗಿದ್ದೇನೆ। ಕಾಲ ಬರ್ತದೆ, ಸಮಯ ಬರ್ತದೆ, ಬಹಳ ಕಷ್ಟದ ಕಾಲ ಬರ್ತದೆ, ವಿಪತ್ತಿನ ಕಾಲ ಬರ್ತದೆ। ಅದಕ್ಕೆ ನೀತಿ ವಚನದಲ್ಲಿ ಜ್ಞಾನೋಕ್ತಿಯಲ್ಲಿ ಈ ರೀತಿಯಲ್ಲಿ ಹೇಳಲ್ಪಡ್ತದೆ, ತಂದೆಯು ಚಿಕ್ಕನಿಂದ ಕಲಿಸಿರುವಂಥ ಬುದ್ಧಿಯ ಮಾತುಗಳು ಆ ವ್ಯಕ್ತಿಯ ಮುಪ್ಪಿನ ಕಾಲದಲ್ಲಿ ನೆನಪು ಬರುತ್ತದೆ ಎಂಬುದಾಗಿ ಹೇಳಲ್ಪಡ್ತದೆ। ಇದರರ್ಥ ಸರಿ ಸಮಯದಲ್ಲಿ ಕಲಿಸುವಂಥ ಮಾತುಗಳು, ಸರಿ ಸಮಯದಲ್ಲಿ ಮಾಡುವಂಥ ಕೆಲಸಗಳು ನಾವು ಮಾಡಿದೆಯಾದರೆ ಅದು ರೈಟ್ ಟೈಮ್ನಲ್ಲಿ ಫಲ ತರುವಂಥದ್ದು ಆಗಿದೆ। ಅದಕ್ಕೆ ನಮ್ಮ ಸಮಯವನ್ನು ವ್ಯರ್ಥವಾಗಿ ನಾವು ಕಳೆಯಬಾರದು। ಈ ದೇವರ ವಾಕ್ಯ ಇದು ಸಹ ಹೇಳ್ತದೆ, ನಿನ್ನ ಯೌವನಸ್ಥ ಕಾಲದಲ್ಲಿ ಯೆಹೋವನನ್ನು ಸ್ಮರಿಸು। ಅದೊಂದು ಕಾಲ ಇದೆ, ಯೌವನ ಕಾಲದ ಒಂದು ಸಮಯ ಇದೆ, ಚಿಕ್ಕ ಮಕ್ಕಳಿರುವಂಥ ಒಂದು ಸಮಯ ಇದೆ। ಇದನ್ನು ಬಲ ಇರುವಾಗ ಬಳಸಿಕೊಳ್ಳಬೇಕು, ವ್ಯರ್ಥವಾಗಿ ಮಾಡಲಾರದೆ, ಸಮಯವನ್ನು ಕಳೆಯಲಾರದೆ ದೇವರ ಸನ್ನಿಧಾನದಲ್ಲಿ ಸೇರುವಂಥದ್ದು ಬಹಳ ಮುಖ್ಯ। ಈ ಲಾಕ್ಡೌನ್ನಲ್ಲಿ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಏನೆಂದರೆ, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯಿರಿ, ನಿಮ್ಮ ಕುಟುಂಬ ಸಹಿತವಾಗಿ ದೇವರನ್ನು ಆರಾಧಿಸಿರಿ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ। ಭಾಳ ಜನರು ದೇವರ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ, ದೇವರ ದಿನವನ್ನು ಪವಿತ್ರ ದಿನವ ಎಂಬುದಾಗಿ ಆಚರಣೆ ಮಾಡ್ತಾ ಇಲ್ಲ। ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸಮಯವನ್ನು ವ್ಯರ್ಥ ಮಾಡಬೇಡ್ರಿ, ಬಹುಮೂಲ್ಯ ಎಂಬುದಾಗಿ ತಿಳಿದು ಅದನ್ನು ಬಳಸಿರಿ। समय जो है बहुत बहुमूल्य है।
उस समय को सही इस्तेमाल कर परमेश्वर की महिमा करें। परमेश्वर इस वचन के द्वारा हम सभी को आशीष करे और हम अपने सरों को झुकाकर इस समय प्रार्थना करेंगे। ಈ ಸಮಯದಲ್ಲಿ ನಮ್ಮ ತಲೆಯನ್ನು ಬಾಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ। ಸ್ವರ್ಗೀಯ ತಂದೆ ಸ್ವಾಮಿ, ಈ ಒಂದು ಕ್ಷಣದಲ್ಲಿ ನಾವು ನಿನ್ನ ಮುಂದೆ ಬಂದು ಪ್ರಾರ್ಥನೆ ಮಾಡ್ತೇವೆ। ನೀನು ನಮಗೆ ಸ್ವಾಮಿ ಜೀವಿಸುವುದಕ್ಕಾಗಿ ಕರ್ತನೆ ಎಲ್ಲ ಒಂದು ದಿನಗಳನ್ನು ನೀವು ನಮಗೆ ಕೊಟ್ಟಿದ್ದೀ, ಆಹಾರ ಕೊಟ್ಟಿದ್ದೀ, ಉಡುಪು ಕೊಟ್ಟಿದ್ದೀ ಕರ್ತನೆ। ನಿನ್ನ ಮುಂದೆ ಕಳೆಯುವಂಥ ಸಮಯವನ್ನು ಸ್ವಾಮಿ ನಾವು ವ್ಯರ್ಥ ಮಾಡಲಾರದೆ ನಾವು ಸರಿಯಾಗಿ ನಿನ್ನ ಮುಂದೆ ನಡೆಯಲಿಕ್ಕೆ ಸಹಾಯಪಡಿಸು। ಬಲ ಇರುವಾಗಲೇ ನಿನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮನ್ನು ಪ್ರೇರೇಪಿಸು ಸ್ವಾಮಿ ಕರ್ತನೆ। ಮುಂದೆ ಮಾಡುತ್ತೇನೆ ಎಂಬುದಾಗಿ ಆಶೆ ಇಟ್ಟಿದೆಯಾದ ಕರ್ತ, ನಾವು ಎಂದೂ ಮಾಡಲಿಕ್ಕಿಲ್ಲ। ಈ ದಿನದಿಂದ ಸ್ವಾಮಿ ನಾನು ಮಾಡುತ್ತೇನೆ, ನಾನು ಸಿದ್ಧವಾಗಿದ್ದೇನೆ, ನನ್ನನ್ನು ಬಳಸು ಎಂಬುದಾಗಿ ನಾವು ಸ್ವಾಮಿ ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ। ಇವತ್ತು ಒಳ್ಳೆಯ ದಿನಗಳಿವೆ, ಬರುವ ಕಾಲ ಸ್ವಾಮಿ ಇನ್ನೂ ಕೆಟ್ಟದಾಗುತ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ। ಆ ಕೆಟ್ಟ ಕಾಲದಲ್ಲಿ ನಮ್ಮ ಸ್ವಾಮಿ ಜೀವಿತವು ಹಾಳಾಗಿ ಹೋಗಲಾರದಂತೆ ಈ ಒಳ್ಳೆಯ ದಿನಗಳಲ್ಲಿ ಒಳ್ಳೆಯದಾಗಿ ಸ್ವಾಮಿ ನಿನ್ನ ಮುಂದೆ ನಡೆಯಲಿಕ್ಕೆ ನಮ್ಮನ್ನು ಪ್ರೇರೇಪಿಸು। ನಿನ್ನ ತಿಳುವಳಿಕೆ, ನಿನ್ನ ಜ್ಞಾನ ನಮಗೆ ಕೊಟ್ಟು ಆ ಜ್ಞಾನ ತಿಳುವಳಿಕೆ ನಾವು ಬಳಸ್ಕೊಳ್ಳಿಕ್ಕೆ ಸಹಾಯಪಡಿಸು ಸ್ವಾಮಿ ಕರ್ತನೆ। ನಮ್ಮನ್ನು ನಾವು ನಿನಗೆ ಆಧೀನ ಮಾಡಿಕೊಂಡು ಪ್ರಾರ್ಥನೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬೇಡ್ತೇವೆ, ಆಮೇನ್। ಪರಲೋಕದ ತಂದೆ, ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ। ನಮ್ಮ ಅನುದ ಆಹಾರ ನಮಗೆ ದಯಪಾಲಿಸಿಕೊಡು, ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಂದ ತಪ್ಪಿಸು, ಯಾಕಂದರೆ ರಾಜ್ಯ ಬಲ ಮಹಿಮೆ ಸದಾಕಾಲವು ನಿಂದೇ ಸ್ವಾಮಿ, ಆಮೇನ್। ಈಗ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುತೆ ಸಹವಾಸವು ನಮ್ಮೆಲ್ಲರ ಜೀವದೊಂದಿಗೆ, ವಿಶೇಷವಾಗಿ ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಂದು ಸದಸ್ಯದೊಂದಿಗೆ, ಆತ್ಮದೊಂದಿಗೆ ಇಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ, ಆಮೇನ್। ಪುನಃ ಸಲ ನೀವು ದೇವರನ್ನು ಕೊಂಡಾಡ್ತಾ ಇದ್ದೀರಿ, ನಾನು ನಿಮಗೆ ವಂದನೆ ಹೇಳ್ತಾ ಇದ್ದೀನಿ। ಯಾರು ನನ್ನ ವಾಕ್ಯಗಳನ್ನು ಕೇಳ್ತಾ ಇದ್ದೀರಿ, ನೀವು ದೇವರ ವಾಕ್ಯವನ್ನು ಕೇಳುವಂಥವರಾಗಿದ್ದೀರಿ। ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ।